ಹೇಳಿದ್ರು ಇವ್ರು ಕೇಳಿಲ್ಲ. ಹಾ ಟೋಪಿ ಹಾಕ್ಯಾಡ್ರಿ ಅಂದಾರೆ. ಹ್ಮ್ ಅವ ಅಷ್ಟಕ್ಕೆ ಪಾರ್ಟಿ ಮಾಡಿದಾರ ಜನನ, ಹಾ ಇಂತಿಂತಾರ ಅಂತ. ಹ್ಮ್ ಅವ್ರಿಗೆ ಎಲ್ಲ ಹೇಳಿದ್ರು, ಅವ್ರಿಗೆ ಟೋಪಿ ಹಾಕ್ಲಿಲ್ಲ. ಹ್ಮ್ ಅಮ್ಮ ಗುಂಡೆ ಹಾರಿಸಿದ್ರು ಚಳವಳಿಗೆ. ಹ್ಮ್ ಜನ ಮುಚ್ಚಿಗೆ ಬಿದ್ರು ಅಂತ ಒಂದು ಗುಂಡೆ ಹುಸಿ ಗುಂಡೆ ಹಾಕಿ, ಆ ಹುಸಿ ಗುಂಡೆ ನಮ್ಮ ಅಪ್ಪ ಬಿದ್ದಿರೋದು. ಓ ಅದು ಗುರುಶಾಂತಪ್ಪನವ್ರಿಗೆ ತಗಲ್ತು ಗುಂಡು. ಹಾ ಅಮ್ಮಗೆ ಚಳವಳಿ ಜಾಸ್ತಿ ಆಯ್ತು. ಚಳುವಳಿ ಜಾಸ್ತಿ ಆಯ್ತು. ಸಬ್ ಇನ್ಸ್ಪೆಕ್ಟ್ರಿಗೂ ತಹಸೀಲ್ದಾರಿಗೂ ಹೆಣ್ಣು ಮಕ್ಕಳೆಲ್ಲ ಕುಡ್ಕೊಂಡು ಹೊಡೆದು ಹಾ ಉಚ್ಚೆ ಪಚ್ಚೆ ಹೋಗಿ ನೀರು ಕುಡಿಸಿ ಹಾ ಕೊಲೆ ಮಾಡಿದ್ರು. ಕೊಲೆ ಮಾಡಿ. ಹಾ ಸಬ್ ಇನ್ಸ್ಪೆಕ್ಟರ್ ಅವ್ರ ಹೆಸರು ಚೆನ್ನೇಗೌಡ, ಕೆಂಚೇಗೌಡ. ಕೆಂಚೇಗೌಡ. ಹಾ ಹಾ ಅಮ್ಮನ ಹೆಸರು ಚಂದ್ಕೃಷ್ಣ. ಹಾ ಅವಾಗ ಅದು ಇನ್ನೂ ಉಗ್ರ ರೂಪಕ್ಕೆ ಇದಾಗುತ್ತೆ. ಅವಾಗ ಅವರು ಬ್ರಿಟಿಷ್ ಅಧಿಕಾರಿಗಳು ಇದ್ ಮಾಡ್ತಾರೆ, ಚಳವಳಿ ಜಾಸ್ತಿ ಆಗಿರೋದು. ಜಾಸ್ತಿ ಆಗುತ್ತೆ. ಓ ಇವ್ರಿಗೆ ಗುಂಡು ಹಾರದ ಮೇಲೆ. ಇವ್ರಿಗೆ ಅವಾಗ ವಯಸ್ಸು ಎಷ್ಟಾಗಿತ್ತು ಸರ್? ಮದುವೆ ಆಗಿದ್ರು. ಮದುವೆ 26 ವರ್ಷ. ಹಾ ಹಾ ಅಲ್ಲೇ ತೀರ್ಕೊಂಡ್ರ ಅವರು ಗುಂಡ? ಹಾ ಹಾಸ್ಪಿಟ್ಲಿಗೆ ತಗೊಂಡೋಗಿ ಹಾಸ್ಪಿಟ್ಲಾಗೆ ಇಟ್ಟಿದ್ದು. ಹಾ ಹಾಸ್ಪಿಟ್ಲಿಂದ ಪ್ರಜ್ಞೆ ತಪ್ಪೋಯ್ತು. ಹಾ ಪ್ರಜ್ಞೆ ತಪ್ಪೋದ್ಮೇಲೆ ಇಲ್ಲಿಂದ ಮತ್ತೆ ಶಿವಮೊಗ್ಗಕ್ಕೆ ಎತ್ತಿನಗಡೆ ತಗೊಂಡೋಗಿದ್ದಾರೆ. ಅಯ್ಯೋ ದೇವ್ರು. ಅಲ್ಲಿ ಹೋಗಿ ಮೆಗನ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಆದ್ಮೇಲೆ ಅವ್ರು ಪ್ರಜ್ಞೆ ಬಂದಿದೆ. ಓ ಸರಿ ಸರಿ. ಪ್ರಜ್ಞೆ ಬಂದ ಅಲ್ಲಿ ಡಿಸ್ಚಾರ್ಜ್ ಆದ್ಮೇಲೆ ಮತ್ತೆ ಜೈಲಿಗೆ ಕರ್ಕೊಂಡು ಮತ್ತೆ ಜೈಲಿಗೆ ಕರ್ಕೊಂಡು ಹೋದ್ರು. ಅಯ್ಯೋ ಹಾ ಹಾ